ನಮಸ್ಕಾರ, ನಾನು ಡಾಕ್ಟರ್ ಅಮರೀಶ್ ಬಿರಾದ ಅಂತ. ನಾನೊಬ್ಬ ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್ ಕರ್ನಾಟಕ ಕಲಬುರಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾವು ಇವತ್ತು ಹೇಳ್ತಾ ಇದ್ದೀವಿ ಗೈನಕೋಮಾಸ್ಟಿಯಾ ಆಗೋಕ್ಕೆ ಕಾರಣಗಳೇನು ಅಂಥೇಳಿ. ಸೊ ಗೈನಕೋಮಾಸ್ಟಿಯಾ ಅಂದರೆ ಗಂಡಸರಲ್ಲಿ ಸ್ತನಗಳು ಇರೋದಿಲ್ಲ, ಅದೇನಾದರೂ ದೊಡ್ಡದಾದರೆ ಅದಕ್ಕೆ ನಾವು ಗೈನಕೋಮಾಸ್ಟಿಯಾ ಅಂತ ಹೇಳ್ತೀವಿ. ಗೈನಕೋಮಾಸ್ಟಿಯಾ ಆಗಲಿಕ್ಕೆ ಕಾರಣಗಳು ಬೇಸಿಕಲಿ 14-15 ವಯಸ್ಸಲ್ಲಿ ಗಂಡಸರಲ್ಲಿ ಹಾರ್ಮೋನ್ಸ್ ಬರೋಕ್ಕೆ ಶುರು ಆಗುತ್ತೆ. ಅದರಲ್ಲಿ ಟೆಸ್ಟೋಸ್ಟೆರಾನ್ ಅನ್ನೋ ಹಾರ್ಮೋನು, ಅದು ಗಂಡಸರ ಹಾರ್ಮೋನು. ಆ ಟೈಮಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಏನಾದರೂ ಜಾಸ್ತಿ ಆಯಿತು ಅಂತಂದಿದ್ರೆ ನಮ್ಮ ಬ್ರೆಸ್ಟಲ್ಲಿ ನಾವು ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ರಿಸೆಪ್ಟರ್ಸ್ ಜಾಸ್ತಿ ಇದ್ದಾಗ ಈ ಗೈನಕೋಮಾಸ್ಟಿಯಾ ಸ್ತನಗಳು ದೊಡ್ಡದಾಗ್ಬೋದು. ಇದು ಬಿಟ್ಟಿದ್ರೆ ಬೇರೆ ಕಾರಣಗಳು, ಈಗ ಚಿಕನ್ ಮಟನ್ ದೊಡ್ಡದಾಗಲಿ ಅಂಥೇಳಿ ಸ್ವಲ್ಪ ಜನ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡ್ತಾರೆ. ನಾನ್ ವೆಜ್ ತಿನ್ನೋದ್ರಿಂದನೂ ಆಗ್ಬೋದು. ತುಂಬ ಜನದಲ್ಲಿ 90% ಜನದಲ್ಲಿ ಈಗ 15-25 ವಯಸ್ಸಲ್ಲಿ ಏನು ನಾವು ಗೈನಕೋಮಾಸ್ಟಿಯಾ ನೋಡ್ತೀವಿ, ಆ ಜನದಲ್ಲಿ ಇಡಿಯೋಪತಿಕ್ ಏನೂ ಒಂದು ಪರ್ಟಿಕ್ಯುಲರ್ ಕಾರಣ ಇರೋದೇ ಇಲ್ಲ. ಇದು ಬಿಟ್ಟಿದ್ರೆ ಬೇರೆ ಈಗ ಅನಬಾಲಿಕ್ ಸ್ಟೆರಾಯ್ಡ್ಸ್ ತೊಗೊಂಡ್ರೆ ಆಗ್ಬೋದು, ಈಗ ಜಿಮ್ ಹೋಗೋದ್ರಲ್ಲಿ ನಾವು ಮೆಡಿಸಿನ್ಸ್ ಸಿಗುತ್ತೆ ಅದರಿಂದ ಆಗ್ಬೋದು, ಸರ್ಟನ್ ಆ್ಯಂಟಿ ಹೈಪರ್ಟೆನ್ಸಿವ್ಸ್ ಮೆಡಿಸಿನ್ಸ್, BP ಮೆಡಿಸಿನ್ಸ್ ಆಗಿರ್ಬೋದು, ಸಿರೋಸಿಸ್ ಆಫ್ ಲಿವರ್ ಆಗಿರ್ಬೋದು, ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಿರ್ಬೋದು, ಇವೆಲ್ಲದರಿಂದ ಗೈನಕೋಮಾಸ್ಟಿಯಾ ಆಗ್ಬೋದು. ನಿಮ್ಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂದರೆ ನೀವು ನಮ್ಮ ಆಫೀಸ್ ನಂಬರ್ 90721744ಗೆ ಕರೆ ಮಾಡ್ಬೋದು. ಧನ್ಯವಾದ.